ಸ್ನೇಹಿತರೆ ನಮಸ್ಕಾರ, ನಾನು ಜಗದೀಶ್ ರಾಜ್. ಗಣೇಶ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಎಲ್ಲರೂ ನಿಮ್ಮ ಮನೆಗಳಲ್ಲಿ ಮತ್ತು ನಿಮ್ಮ ಏರಿಯಾಗಳಲ್ಲಿ ಗಣೇಶ ಇಡ್ತೀರಾ. ನಾನಿವಾಗ ದೇವನಹಳ್ಳಿ ಹತ್ರ ರಾಕೇಶ್ ಆರ್ಟ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನನ್ನ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀರಾ, ಬೇಕಾದಷ್ಟು ದೊಡ್ಡ ದೊಡ್ಡ ಗಣೇಶಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗಣೇಶಗಳನ್ನ ರೆಡಿ ಮಾಡಿ ಮಾರಾಟ ಮಾಡ್ತಾರೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ದೊಡ್ಡದಾದ ಬೃಹತ್ ಗಾತ್ರದ ಗಣೇಶಗಳನ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಜಾಗದಲ್ಲಿ ಮಾರಾಟ ಮಾಡೋ ಗಣೇಶ ಪ್ರತಿಯೊಂದು ಗಣೇಶನೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇವರು ಒಂದು ಗಣೇಶ ರೆಡಿ ಮಾಡಿದ್ರೆ ಮತ್ತೊಂದು ಗಣೇಶ ಸೇಮ್ ಡಿಸೈನಲ್ಲಿ ಇರಲ್ಲ. ಈಚ್ ಗಣೇಶನೂ ಪ್ರತಿಯೊಂದು ಗಣೇಶನೂ ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟ್ ಡಿಸೈನಲ್ಲಿರುತ್ತೆ. ಅದನ್ನೆಲ್ಲನೂ ಪ್ರತಿಯೊಂದೊಂದು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಇಲ್ಲೆಲ್ಲ ಬೇಕಾದಷ್ಟು ಗಣೇಶಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗಣೇಶನೂ ಡಿಫ್ರೆಂಟ್ ಸೈಜಲ್ಲಿದೆ. ಆ್ಯಂಡ್ ಪ್ರತಿಯೊಂದು ಗಣೇಶನೂ ಅಟ್ಲೀಸ್ಟ್ 8 ಅಡಿ 10 ಅಡಿ 15 ಅಡಿ 20 ಅಡಿ ಎತ್ತರ ಇದೆ. ಈ ಗಣೇಶ ನೋಡಿ, ಪಕ್ಕದಲ್ಲಿ ಗೌರಿ ಇದ್ದಾರೆ. ಗಣೇಶ ಉಯ್ಯಾಲೆಯಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ನೋಡಿ, ಸಖತ್ತಾಗಿದೆ ಇದಂತೂ. ಈ ಗಣೇಶ ನೋಡು, ಕೃಷ್ಣ ಗಣೇಶ ಇದು. ಗಣೇಶ ಕೊಳಲನ್ನ ಇಟ್ಕೊಂಡು ಊದ್ತಾ ಇದ್ದಾರೆ. ಏನು ಮಸ್ತಾಗಿದೆ ನೋಡಿ. ನೋಡಿ, ಹಂಗೆ ಸ್ವಲ್ಪ ಇಲ್ಲಿ ಮುಂದೆ ಬಂದರೆ ನವಿಲ್ ಗಣೇಶ ಇದೆ. ವಾವ್, ಏನು ಮಸ್ತಾಗಿದೆ ನೋಡಿ. ಪಕ್ಕದಲ್ಲಿ ಆರ್ಚ್ ಥರ ಎರಡೂ ಕಡೆ ಸುಂದರವಾದ ನವಿಲುಗಳಿದೆ. ಅದ್ರ ಮಧ್ಯೆ ಗಣೇಶ ಕೂತ್ಕೊಂಡು ವೈಭವೋಪೇತವಾಗಿ ಫುಲ್ಲು ಮಸ್ತಾಗಿ ಕಾಣಿಸ್ತಾ ಇದ್ದಾರೆ. ಕ್ಯೂಟ್ ಗಣೇಶ. ಇದೇನಿದು, ಬಾತ್ಕೋಳಿ ಗಣೇಶನ. ಮೋಸ್ಟ್ಲಿ ಇದು ಬಾತ್ಕೋಳಿ ಗಣೇಶ. ಅಲ್ಲಿ ಪಕ್ಕದಲ್ಲಿ ಕಮಲ ಗಣೇಶ ಇದ್ದಾರೆ ನೋಡಿ. ವಾವ್, ಇದು ಕಮಲ ಗಣೇಶ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗಣೇಶದು ಈ ಪಂಚೆ ಸಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಗಣೇಶ ಕಾಣಿಸ್ತಾ ಇದೆ. ಇದು ಸೂಪರ್ ಆಗಿದೆ. ಸಿಕ್ಕಾಪಟ್ಟೆ ಗಣೇಶ ಇದೆ. ಪ್ರತಿಯೊಂದು ಗಣೇಶನೂ ಡಿಫ್ರೆಂಟ್ ಡಿಸೈನಲ್ಲಿ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಿರೋ ಪ್ರತಿಯೊಂದು ಗಣೇಶನೂ ಏನಿಲ್ಲ ಅಂದರೆ ಒಂದು 10 ಅಡಿ 15 ಅಡಿ ಉದ್ದ ಇದೆ. ಇದು ನೋಡಿ, ಕುದುರೆ ಗಣೇಶ ಅಂತ. ಈ ಗಣೇಶ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಬಟ್ ಈ ಗಣೇಶ ಎಲ್ಲೋಗಿ ಕೂತ್ಕೊಳ್ತಾರೋ ಗೊತ್ತಿಲ್ಲ. ಇದು ಶಿವ ಪಾರ್ವತಿ ಗಣೇಶನ. ಇದೇನಿದು ಅರ್ಥನೇ ಆಗ್ತಿಲ್ವಲ್ಲ, ಈ ಥರ ಮಾಡಿದ್ದಾರೆ. ಇನ್ನೂ ರೆಡಿ ಆಗ್ತಿದೆ ಅನಿಸುತ್ತಿದ್ದು. ನೋಡಿ, ಇಲ್ಲಿ ಗಣೇಶ ಇದ್ದಾರೆ, ಇಲ್ಲಿ ಶಿವ ಪಾರ್ವತಿ ಇದ್ದಾರೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅನ್ಸುತ್ತಿದ್ದು, ಅಥವಾ ಇದು ಕಂಪ್ಲೀಟ್ ಆಗಿದೆಯೋ ಗೊತ್ತಿಲ್ಲ. ಯಾವ ಥರ ಇದೆ ನೋಡಿ. ಇದೇನಿದು, ಕುರುಕ್ಷೇತ್ರ ಗಣೇಶನ. ವಾವ್, ಏನು ಮಸ್ತಿದೆ ನೋಡಿ. ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಸುಮಾರು ಗಣೇಶಗಳದ್ದು ಇನ್ನೂ ಫೈನಲ್ ಟಚ್ ಕೊಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಸಿಂಹ ಗಣೇಶ ಅನ್ಬೋದು ಇದನ್ನ. ಎರಡೂ ಕಡೆ ಸಿಂಹ ಇದೆ. ಸಿಕ್ಕಾಪಟ್ಟೆ ಗಣೇಶ ಇದೆ ಗುರು, ಬೇಕಾದಷ್ಟು ಗಣೇಶ ಇದೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಒಂದಕ್ಕಿಂತ ಒಂದೊಂದು ಗಣೇಶನೂ ತುಂಬ ಸಕ್ಕದಾಗಿ ಕಾಣಿಸ್ತಾ ಇದೆ. ತುಂಬ ಮುದ್ದಾಗಿದೆ ಗಣೇಶಗಳು ನೋಡೋದಕ್ಕೆ. ಈ ಡೊಳ್ಳು ಗಣೇಶ ನೋಡಿ, ಹೊಟ್ಟೆ ದಪ್ಪ ಬಿಟ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ.
ವಾವ್, ಈ ಪುಟಾಣಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ. ಐ ಥಿಂಕ್ ಆಲ್ಮೋಸ್ಟ್ ಗಣೇಶ ಎಲ್ಲ ಬುಕ್ಕಿಂಗ್ ಆಗಿದೆಯಂತೆ. ಸೊ ಯಾವುದು ಗಣೇಶ ಸದ್ಯಕ್ಕೆ ಇನ್ನೂ ಸೇಲ್ಗೆ ರೆಡಿ ಇಲ್ಲ ಅನಿಸ್ತದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಗಣೇಶನೂ ಇಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಸರಸ್ವತಿ ಗಣೇಶ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿ ನೋಡಿದ್ರು ಸುತ್ತಮುತ್ತ ಬರೀ ಗಣೇಶಗಳಿದೆ. ಅದು ಚಿಕ್ಕ ಚಿಕ್ಕ ಗಣೇಶ ಅಲ್ಲ, ಬೃಹತ್ ಗಾತ್ರದ ದೊಡ್ಡ ದೊಡ್ಡ ಗಣೇಶಗಳು ಕಾಣಿಸ್ತಾ ಇದೆ ನನ್ನ ಸುತ್ತಮುತ್ತ. ಗುರು, ಎಷ್ಟು ದೊಡ್ಡ ಗಣೇಶ ನೋಡಿ ಇದು. ಐ ಥಿಂಕ್ 18ರಿಂದ 20 ಅಡಿ ಉದ್ದ ಇದೆ ಅನಿಸುತ್ತೆ. ಇನ್ನು ಸ್ವಲ್ಪ ದೂರದಿಂದ ತೋರಿಸ್ತೀನಿ ನೋಡಿ. ನನಗಂತೂ ಸಖತ್ ಇಷ್ಟ ಆಯ್ತು ಈ ಗಣೇಶ ಅಂತೂ. ನೋಡಿ ಏನು ಖಡಕ್ಕಾಗಿದೆ, ಒಳ್ಳೆ ಗತ್ತಲ್ಲಿ ಕೂತ್ಕೊಂಡಿದೆ ಗಣೇಶ ಅಂತೂ. ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಆಂಜನೇಯ ಗಣೇಶನ ಇದು. ಮೋಸ್ಟ್ಲಿ ಇದು ಆಂಜನೇಯ ಕಮ್ ಡ್ಯಾನ್ಸ್ ಗಣೇಶ ಅನಿಸುತ್ತೆ. ಕೆಳಗಡೆ ಇದು ಹದ್ದು ಅನ್ಸುತ್ತೆ ನೋಡಿ. ವಾವ್, ಉಯ್ಯಾಲೆ ಗಣೇಶ ಇದು. ಇದು ನೋಡಿ ನಾಗರಾವ್ ಗಣೇಶ. ಗಣೇಶ ಕೆಳಗಡೆ ದೊಡ್ಡದಾದ ನಾಗರಾವ್ ಇದೆ, ಅದ್ರ ಮೇಲೆ ಗಣೇಶ ಆರಾಮಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಗಣೇಶಕ್ಕೆ ಫೈನಲ್ ಟಚ್ ಕೊಡ್ತಾ ಇದ್ದಾರೆ, ಪೇಂಟಿಗೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಗಣೇಶಗಳಿದೆ. ಏನಂದರೆ ಎಲ್ಲ ಗಣೇಶನೂ ಇಲ್ಲಿ ಬುಕ್ ಆಗಿಬಿಟ್ಟಿದೆ. ಯಾಕಂದರೆ ಈ ಜಾಗದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ. ಇಲ್ಲಿ ಕಂಪ್ಲೀಟಾಗಿ ಮಾರಾಟ ಮಾಡೋದೆಲ್ಲ ಪರಿಸರ ಸ್ನೇಹಿ ಗಣೇಶಗಳು. ಮತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ಕಡೆಯಿಂದ ಎಲ್ಲ ಬಂದು ಈಗಾಗಲೇ ಆಲ್ರೆಡಿ ಪ್ರತಿಯೊಂದು ಗಣೇಶನೂ ಏನು ನನ್ನ ಹಿಂದೆ ಸುತ್ತಮುತ್ತ ಗಣೇಶ ಕಾಣಿಸ್ತಾ ಇದೆಯೋ ಅದೆಲ್ಲ ಈಗಾಗಲೇ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಬುಕ್ ಆಗಿಬಿಟ್ಟಿದೆ. ಇದು ಗಣೇಶ ನೋಡಿ ರಥದಲ್ಲಿ ಕೂತಿದೆ. ನೋಡಿ ಇಲ್ಲೆಲ್ಲ ಗಣೇಶ ರೆಡಿಯಾಗಿ ಇನ್ನೇನು ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಗಣೇಶ ತೊಗೊಂಡೋಗಿಲ್ಲ ಅಂದರೂ ಗಣೇಶ ನೋಡಿನೇ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದರೆ ಒಂದಕ್ಕಿಂತ ಒಂದು ಗಣೇಶ ಅಷ್ಟು ಸಕ್ಕತ್ತಾಗಿದೆ. ಗಣೇಶ ಹಬ್ಬಕ್ಕೆ ಇನ್ನೇನು 1 ವಾರ 2 ವಾರ ಬಾಕಿ ಇದೆ. ಪಾಪ ಬೇಕಾದಷ್ಟು ಹುಡುಗರೆಲ್ಲ ಇವಾಗ ಬಂದು ಗಣೇಶ ನೋಡ್ಕೊಂಡು ಬುಕ್ ಮಾಡೋಣ ಅಂತ ಬಂದಿದ್ದಾರೆ. ಬಟ್ ಇಲ್ಲಿರೋ ಪ್ರತಿಯೊಂದು ಗಣೇಶನೂ ಈಗಾಗಲೇ ಆಲ್ರೆಡಿ ಬುಕ್ಔಟ್ ಆಗಿದೆ. ನೋಡಿ ಈ ಗಣೇಶನ ನಮ್ಮ ಬೆಂಗಳೂರಿನ ಮತ್ತಿಕೆರೆಯಿಂದ ಬುಕ್ ಮಾಡಿದ್ದಾರೆ. ಮತ್ತಿಕೆರೆ ಗಜಪಡೆ ಗೆಳೆಯರ ಬಳಗ ಅಂತ. ಸುಮಾರು 1 ತಿಂಗಳಿಂದನೇ ಈ ಗಣೇಶ ಬುಕ್ ಮಾಡಿದ್ರಂತೆ. ಇದರ ಪ್ರೈಸ್ ಬಂದು 1,30,000 ರೂಪಾಯಿಗಳು ಮಾತ್ರ. ಸಿಂಪಲ್ ಆಗಿದೆ, ತುಂಬ ದೊಡ್ಡದಾಗಿದೆ ಈ ಗಣೇಶ. ಚೆನ್ನಾಗಿದೆ ನೋಡೋದಕ್ಕೂ. ಏನು ಮಸ್ತಿದೆ ನೋಡಿ ಈ ಗಣೇಶ. ಮೇಲ್ ನೋಡು ಗಣೇಶ, ಕೆಳಗಡೆ ನೋಡು ಗಣೇಶ, ಅಕ್ಕಪಕ್ಕ ನೋಡು ಗಣೇಶ, ಎಲ್ಲೆಲ್ಲಿ ನೋಡಿದ್ರು ಬರೀ ಗಣೇಶಗಳೇ ಕಾಣಿಸ್ತಾ ಇದೆ. ಐ ಥಿಂಕ್ ಏನಿಲ್ಲ ಅಂದರೂ ಇದರೊಳಗಡೆ ಸುಮಾರು 400ರಿಂದ 500 ಗಣೇಶಗಳಿದೆ ಅನಿಸುತ್ತೆ. ಅದು ಪ್ರತಿಯೊಂದು ಗಣೇಶನೂ ಸುಮಾರು 10 ಅಡಿ 15 ಅಡಿ 20 ಅಡಿ ದೊಡ್ಡದಾಗಿದೆ.
ಪ್ರತಿಯೊಂದು ಗಣೇಶ ಡಿಸೈನು ಯುನೀಕಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ನನಗಂತೂ ಇಲ್ಲಿರೋ ಪ್ರತಿಯೊಂದು ಗಣೇಶನೂ ಎತ್ತಾಕೊಂಡು ಹೋಗ್ಬಿಡ್ಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ನೋಡಿ, ಇದೊಂದೇ ಒಂದು ಗಣೇಶ ಪೆಂಡಿಂಗ್ ಇತ್ತು ಬುಕ್ಕಿಂಗ್ಗೆ. ಇವಾಗ ಇವರು ಬ್ರದರ್ ಇವರು ಮತ್ತು ಇವ್ರ ಟೀಮ್ ಅವ್ರು ಬಂದಿದ್ದಾರೆ. ಎಲ್ಲಿಂದ ನೀವು? ನಾವು ಬಂದು ಇದು ಶ್ರೀನಗರ. ಅಲ್ಲಿಂದ ಬಂದಿದ್ದೀರಾ? ಎಷ್ಟಾಯಿತು ಗಣೇಶಗೆ? 1.5 ಲಕ್ಷ. 1.5. ನೋಡಿ, ಬಂದು ಸ್ಪಾಟಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಇದೊಂದೇ ಒಂದು ಗಣೇಶ ಪೆಂಡಿಂಗ್ ಇದ್ದಿದ್ದು. ಸೊ ಫೈನಲಿ ಇದು ಕೂಡ ಇಲ್ಲಿ ಬುಕ್ ಆಗಿದೆ. ಬಟ್ ಗಣೇಶ ಅಂತೂ ಮಸ್ತಾಗಿದೆ ನೋಡಿ. ಸೈಡಲ್ಲಿ 2 ನವಿಲುಗಳಿದೆ, ಮೇಲೊಂದು ಹಾವಿದೆ, ಗಣೇಶನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಗಣೇಶ ಏನು ಕಾಮಾಗಿ ಕದರ್ಲಾಗಿ ಕೂತಿದ್ದಾರೆ ನೋಡಿ. ಯಾವತ್ತು ಬ್ರೋ ನೀವು ಕೂಡಿಸ್ತಾ ಇರೋದು? 28 3 ದಿವಸ. ಏನು ನಿಮ್ಮ ಇದು ಹೆಸರು? ಕೆಂಪೇಗೌಡ ಗೆಳೆಯರ ಬಳಗ. ಕೆಂಪೇಗೌಡ ಗೆಳೆಯರ ಬಳಗ, ಶ್ರೀನಗರ. ಓಕೆ, ಅಂಚೆಪಾಳ್ಯ. ಓಕೆ, ಶುಭವಾಗಲಿ ನಿಮಗೆ, ಒಳ್ಳೇದಾಗಲಿ ನಿಮಗೂ ನಿಮ್ಮ ಟೀಮ್ಗೂ. ನೋಡಿ, 3 ದಿವಸ 28, 29, 30ನೇ ತಾರೀಕು ಸೆಪ್ಟೆಂಬರು. 3 ದಿವಸ ತಮಿಳ್ನಾಡಿಂದ ಎಷ್ಟು? 3 ಜನ. ತಮಿಳ್ನಾಡಿಂದ 30 ಜನ ತಮಟೆ ಕರೆಸ್ತಾ ಇದ್ರಂತೆ. ಹೋಗಿ ಡ್ಯಾನ್ಸ್ ಆಡ್ಬಿಡೋದೆ ನಾವು. ಬನ್ನಿ ಎಲ್ಲ ಆಡೋಣ. ನೋಡಿ, ಇದು ಡೊಳ್ಳು ಗಣೇಶ. ಗಣೇಶ ಕೆಳಗಡೆ ಡೊಳ್ಳು ಮೇಲೆ ಕೂತ್ಕೊಂಡು ಡೋಲ್ ಬಾರಿಸ್ತಾ ಇದ್ದಾರೆ. ಎಲ್ಲ ಗಣೇಶನೂ ಸುಮಾರು 15 ದಿವಸ 20 ದಿವಸ 1 ತಿಂಗಳು ಹಿಂದೆನೇ ಬುಕ್ ಆಗಿಬಿಟ್ಟಿದೆ. ಮೇನ್ ರೋಡ್ ಪಕ್ಕದಲ್ಲೇ ಇದು ರಾಕೇಶ್ ಆರ್ಟ್ಸ್ ಅಂತ ಇದೆ. ಹೊರಗಡೆ ಒಂದು ದೊಡ್ಡದಾಗಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಶ್ರೀ ರಾಕೇಶ್ ಆರ್ಟ್ಸ್ 100% ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳ ಮಾರಾಟ ಮುಗಿದಿದೆ. ದಯವಿಟ್ಟು 2024ರಲ್ಲಿ ಒಳಗೆ ಪ್ರವೇಶಿಸಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಸೊ ಗಣೇಶ ಹಬ್ಬ ಇನ್ನೇನು ಸ್ಟಾರ್ಟ್ ಆಗೋ ದಿವಸ ಅಥವಾ ಸ್ಟಾರ್ಟ್ ಆಗೋದ್ರೊಳಗಡೆ ನೀವೇನಾದರೂ ಬರ್ತೀರಾ ಅಂದರೆ ಬಂದು ಜಸ್ಟ್ ನೋಡ್ಕೊಂಡು ಹೋಗ್ಬೋದು. ಅದಕ್ಕೇನು ಯಾವುದೇ ರೀತಿ ತೊಂದರೆ ಇಲ್ಲ, ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ ನಮಸ್ಕಾರ. ನಾನಿವಾಗ ಬೆಂಗಳೂರಿನ ಪಾಟ್ರಿ ಟೌನಲ್ಲಿದ್ದೀನಿ. ಪಾಟ್ರಿ ಟೌನ್ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲೂ ಕೂಡ ಪ್ರತಿ ವರ್ಷ ಭರ್ಜರಿಯಾಗಿ ಗಣೇಶಗಳನ್ನೆಲ್ಲ ರೆಡಿ ಮಾಡಿ ಮಾರಾಟ ಮಾಡೋವಂಥದ್ದನ್ನ ನಾವು ನೋಡ್ಬೋದು. ಈ ವರ್ಷ ಇಲ್ಲಿ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ನೋಡಿ, ಇದು ಪಾಟ್ರಿ ಟೌನ್ ರೋಡು. ಇಲ್ಲೆಲ್ಲ ಬೇಕಾದಷ್ಟು ಇಲ್ಲೂ ಗಣೇಶಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಚಿಕ್ಕ ಗಣೇಶದಿಂದ ಹಿಡಿದು ನೋಡಿ, ಈ ಕಡೆ ಪುಟ್ಟ ಗಣೇಶಗಳಿದೆ. ಆ್ಯಂಡ್ ಈ ಕಡೆ ಎಲ್ಲ ದೊಡ್ಡ ಗಣೇಶಗಳಿದೆ ನೋಡಿ. ಇಲ್ಲಿ ಇದರ ಓನರ್ ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದೆ ಗಣೇಶ ವ್ಯಾಪಾರ ಎಲ್ಲ? ಗಣೇಶನ ವ್ಯಾಪಾರ ಈ ಬಾರಿ ಏನೋ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಯಾವುದು ವ್ಯಾಪಾರ ಡೆಲ್ ಆಗಿದೆ ಪೂರ್ತಿ. ಹೌದಾ? ಈ ಮಳೆ ಕಾರಣಾಂತರದಿಂದ ಎಲ್ಲ ಕಡೆನೂ ತೊಂದರೆ ಆಗಿದೆ. ಮತ್ತೆ ಮೂರ್ತಿಗಳು ವಿಗ್ರಹಗಳು ಮಾಡ್ತಾ ಇದ್ದಿರೋ ಎಲ್ಲ ಸ್ಟಾಕ್ ರೆಡಿ ಮಾಡಿದ್ವಿ. ಒಂದು 3 ತಿಂಗಳ ಮುಂಚೆನೇ ಸ್ಟಾಕ್ ರೆಡಿ ಆಗ್ತಾ ಇತ್ತು. ಈ ಮಳೆ ಬಂದಿರೋ ಕಾರಣದಿಂದ ಎಲ್ಲ ಹಾಳಾಗೋಗಿ ಪ್ರೊಡಕ್ಷನ್ ಎಲ್ಲ ಸ್ಟಾಪ್ ಆಗಿದೆ. ಮತ್ತು ಈಗ ಐಟಮು ಕಮ್ಮಿ ಬಂದಿದೆ ಎಲ್ರಿಗೂ. ಮತ್ತು ರೇಟು ಏನಾಗಿದೆ ಅಂದರೆ ಐಟಮ್ ಕಮ್ಮಿ ಇರೋದ್ರಿಂದ ಬೆಲೆ ರೇಟ್ ಜಾಸ್ತಿ. ಯಾಕಂದರೆ ಮಣ್ಣು ಸಿಗ್ತಾ ಇಲ್ಲ, ಕೆರೆಗಳಿದೆ. ಡಿಮ್ಯಾಂಡ್ ಹೇಗಿದೆ? ಜನ ಬಂದು ತಗೊಳ್ಳೋದಕ್ಕೆ ನೋಡ್ತಿದಾರಾ ಅಥವಾ ಡಿಮ್ಯಾಂಡೇ ಕಡಿಮೆ ಇದೆಯಾ? ಜನಗಳು ಬರ್ತಾ ಇದ್ದಾರೆ, ಬಟ್ ಆ ಥರ ಏನಿಲ್ಲ. ಇವತ್ತು ಭಾನುವಾರ. ಮತ್ತು ಇನ್ನೊಂದು ಏನು ಅಂದರೆ, ಇಂಥ ಸಂದರ್ಭದಲ್ಲಿ ಜನಗಳು ವಿಪರೀತ ಬರ್ತಾಯಿದ್ರು. ಇಲ್ಲಿಗೆ ಬರ್ತಾ ಇಲ್ಲ ಜನಗಳು. ಈ ಪಾಟ್ರಿ ಟೌನ್ ಹೆಸರು ಹೌದೌದು ಬೆಂಗಳೂರಲ್ಲಿ 2ನೇ ಹೆಸರಾಗಿದೆ. ಒಂದು ಮಾವಳ್ಳಿ, 2ನೇದು ಬಂದು ನಮ್ಮ ಪಾಟ್ರಿ ಟೌನು ಹೆಸರುವಾಸಿ ಆಗಿರೋದು. ಯಾಕಂದರೆ ಪಾಟ್ರಿ ಟೌನ್ ಬಂದಿರೋದೇ 3-4 ತಲೆಮಾರಿಂದ ಮಣ್ಣಿನ ಕೆಲಸ ಮಾಡ್ತಾ ಇರೋದು ಕುಂಬಾರರು. ಅದರಿಂದ ಈ ವ್ಯಾಪಾರನೂ ಇಲ್ಲೇ ಮಾಡ್ತಾಯಿದ್ದೀವಿ, ಗಣೇಶನ ವ್ಯಾಪಾರ. ಈ ಬಾರಿ ಜನಗಳದ್ದು ಏನೋ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ವ್ಯಾಪಾರ ಹೇಳೋ ಥರ ಇಲ್ಲ.
ಗಣೇಶ ಹಬ್ಬಕ್ಕೆ ಇನ್ನೊಂದು ವಾರ ಬಾಕಿ ಇದೆ. ಸೊ ಇಲ್ಲಿವರೆಗೂ ಪರವಾಗಿಲ್ಲವಾ ಮಾರಾಟ ಆಗಿರೋದು, ಸೇಲ್ ಆಗಿರೋದು ಪರವಾಗಿಲ್ವಾ, ಅಥವಾ ಫುಲ್ ಡೌನ್ ಇದೆಯಾ? ಫುಲ್ ಒಂದು 90% ಡೌನ್ ಆಗಿದೆ ಹೇಳ್ಬೇಕಾರೆ. ಮುಂಚಿತವಾಗಿ ನಾವು ಹೇಳ್ತಾ ಇದ್ವಿ 80% ವ್ಯಾಪಾರ ಚೆನ್ನಾಗಿರ್ತಾ ಇತ್ತು ಅಂತ. ಈಗ ಅದು ಹಂಗೆ ಬೇರೆ ಥರ ಆಗಿದೆ. ವ್ಯಾಪಾರ ಅನ್ನೋದು ಬಂದು ಜನಗಳು ಹಿಂದೂ ಅನ್ನೋದು ಸಮಸ್ಥಾನ ಕಮ್ಮಿ ಆಗ್ತಾ ಇದೆ. ನಮ್ಮ ಸರ್ಕಾರನೂ ಬಂದು ಇಂಥ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೋ ಅನುಕೂಲ ಮಾಡಿಕೊಡದೆ ಇರೋದ್ರಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈಗ ಕಮ್ಮಿನೇ ಆಗ್ತಾ ಇದೆ ಹೊರತು ನಾವು ವ್ಯಾಪಾರ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ಹಿಂದೂ ಅನ್ನೋದೊಂದು ಇದೆ ಅಲ್ವಾ, ಅದನ್ನು ಉಳಿಸ್ಕೋಬೇಕು ಅಂದರೆ ಈ ಪೂಜೆ ಪುನಸ್ಕಾರನ ಈಗ ಇರೋ ಜನ್ರೇಷನಲ್ಲಿ ಮಕ್ಕಳಿಗೆ ತಿಳಿಸ್ಬೇಕು. ಹಳೆ ಕಾಲದೆಲ್ಲ ಮರ್ತು ಬಿಡ್ತವ್ರೆ. ಸರ್ಕಾರ ಯಾವುದೇ ಒಂದು ಜಾತಿ ಆಗಲಿ, ಯಾವುದೇ ಒಂದು ದೇವರಾಗಲಿ ಎಲ್ಲದಕ್ಕೂ ಬೆಂಬಲ ನೀಡಬೇಕು. ಮತ್ತು ಇಂಥ ವರ್ಷಕ್ಕೊಂದ್ಸಲ ದೊಡ್ಡ ಒಂದು ಇದು ಜಾತಿ ಧರ್ಮ ಯಾವುದು ನೋಡ್ದಂಗೆ ಎಲ್ಲ ಹಬ್ಬವನ್ನು ಒಂದೇ ಥರ ಆಚರಣೆ ಮಾಡೋದಕ್ಕೆ ಸರ್ಕಾರದಿಂದ ಬೆಂಬಲ ಕೊಟ್ಟರೆ ಅದ್ದೂರಿಯಾಗಿ ಜನಗಳು ಮಾಡ್ತಾರೆ. ಸೂಪರ್ ಸರ್, ಕರೆಕ್ಟಾಗಿ ಹೇಳಿದ್ರಿ, ಸಖತ್ತಾಗಿ ಹೇಳಿದ್ರಿ ಸರ್. ಬೆಲೆ ಹೇಳ್ಬೇಕಾದ್ರೆ ನೋಡಿ, ಹೋಲ್ಸೇಲಲ್ಲೂ ನಮಗೆ ಬೆಲೆ ಜಾಸ್ತಿ ಇದೆ. ಈಗ ನಾವು ತಗೊಬಂದ್ರೆ ಅವ್ರು ರೀಟೇಲ್ ಕೊಡಬೇಕು ಅಂದ್ರೆ ಕಸ್ಟಮರ್ ಮುಖ ನೋಡಲೇಬೇಕಾಗುತ್ತೆ. ನೀವೇ ರೆಡಿ ಮಾಡ್ತೀರಾ ಅಥವಾ ನಾವು ರೆಡಿ ಮಾಡೋಕ್ಕೆ ನಮ್ಗೆ ಯಾವುದೂ ಇಲ್ಲಿ ಸ್ಥಳ ಇಲ್ಲ. ಆದರೆ ಇದು ನೋಡಿ, ಇದರಲ್ಲಿ ಬಂದು ನಮ್ಮ ಸರ್ಕಾರಕ್ಕೆ ನಮ್ಮ ಕರ್ನಾಟಕದಲ್ಲಿ ಜನಗಳಿಗೆ ಸಪೋರ್ಟ್ ಮಾಡಿದ್ರೆ ಜನಗಳು ಚೆನ್ನಾಗಿರ್ತಾರೆ ಮತ್ತು ವ್ಯಾಪಾರ ಮಾಡೋರು ಚೆನ್ನಾಗಿರ್ತಾರೆ. ಇಲ್ಲಿ ನೋಡಿ, ಆಂಧ್ರದಲ್ಲಿ ಬಂದು ಬ್ಯಾಂಕಿಂದ 1 ಕೋಟಿ 1.5 ಕೋಟಿ ರೂಪಾಯಿ ಪ್ರೊಡಕ್ಷನ್ ಮಾಡೋದಕ್ಕೆ ಲೋನ್ ಕೊಡ್ತಾ ಇದ್ದಾರೆ. ಹೆಂಗೆ ಅಂದರೆ ಜನವರಿಯಲ್ಲಿ ಇಲ್ಲ ಫೆಬ್ರವರಿಯಲ್ಲಿ ಲೋನ್ ಕೊಡ್ತಾರೆ. ಈ ಗಣೇಶನ ಹಬ್ಬ ಮುಗಿದ ತಕ್ಷಣ ಲೋನ್ ಕ್ಲಿಯರ್ ಮಾಡ್ತಾರೆ. ಆ ಥರ ಅವರಿಗೆ ಸೌಲಭ್ಯ ನೀಡಿ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಸಿಗುತ್ತಲ್ಲಿ. ಗೌರ್ಮೆಂಟ್ ಸರ್ಕಾರದಿಂದ ಅಲ್ಲಿರೋ ಸರ್ಕಾರ ಮಾಡ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ಅದರಿಂದ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಕರ್ನಾಟಕದಲ್ಲೂ ನಮ್ಮ ವ್ಯಾಪಾರ ಮಾಡೋರು ಅನ್ನೋದು ಮುಖ್ಯ ಅಲ್ಲ. ಈ ಕಲೆ ಹೋಗಬಾರ್ದು, ಈ ಕಲೆಗಳು ಮರಿಬಾರ್ದು ಅಂದರೆ ನಮ್ಮ ಕಲೆಗಾರರಿಗೆ ದಯವಿಟ್ಟು ಸರ್ಕಾರದಿಂದ ಈ ಒಂದು ಸೌಲಭ್ಯವನ್ನು ನೀಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಕಮ್ಮಿ ಬಡ್ಡಿಯಲ್ಲಿ ಕೊಡ್ತಾರೆ. ಆ ಕಮ್ಮಿ ಬಡ್ಡಿಯಲ್ಲಿ ಕೊಟ್ಟರೆ ಅವರು ನಮಗೆ ಕಮ್ಮಿಯಲ್ಲಿ ಕೊಡ್ತಾರೆ. ನಾವು ಬಂದು ಜನಗಳಿಗೆ ಕಮ್ಮಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಇದನ್ನು ಹಬ್ಬನ ಬಂದು ಆಚರಣೆ ಮಾಡ್ತಾ ಇದ್ದು ಅದ್ದೂರಿಯಾಗಿ ಮಾಡ್ತಾ ಇರೋದನ್ನ ಈಗ ಅದ್ದೂರಿನ ಹೆಸರೇ ಇಲ್ದಂಗೆ ಆಗಿದೆ. ಅದಕ್ಕೆ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ, ಇಂಥ ಒಂದು ವಿಷಯಕ್ಕೆ ಬೆಂಬಲ ನೀಡಿ ಎಲ್ರಿಗೂ ಅನುಕೂಲ ಕಲ್ಪಿಸಿ ಕೊಟ್ಟರೆ ಸಂತೋಷವಾಗಿ ಇರ್ತೀವಿ ಅನ್ನೋದೇ ನಮ್ಮ ಆಸೆ. ನೋಡಿ, ಈ ಅಂಗಡಿ ಮಾಲೀಕರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಪ್ರತಿ ವರ್ಷ ವ್ಯಾಪಾರ ಚೆನ್ನಾಗಿ ಆಗ್ತಾಯಿತ್ತಂತೆ, ಬಟ್ ಈ ವರ್ಷ ವ್ಯಾಪಾರ ಕಂಪ್ಲೀಟಾಗಿ ಡಲ್ ಇದೆ. ಸೊ ನೀವೇನಾದರೂ ಇನ್ನೂ ಗಣೇಶ ತೊಗೊಂಡಿಲ್ಲ ಅಂದರೆ, ತಗೊಳ್ಳೋರಿದ್ದರೆ ದಯವಿಟ್ಟು ಪಾಟ್ರಿ ಟೌನ್ ಕಡೆ ಒಂದು ಸಲ ಬನ್ನಿ, ಮುಖ ಮಾಡಿ. ಇಲ್ಲಿ ಬೇಕಾದಷ್ಟು ಗಣೇಶ ಮಾರಾಟಗಾರರಿದ್ದಾರೆ. ಇಲ್ಲಿ ಬಂದು ನಿಮ್ಗೆ ಇಷ್ಟವಾದ ಗಣೇಶನ ಎಲ್ಲ ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಎದುರುಗಡೆನೂ ಸಿಕ್ಕಾಪಟ್ಟೆ ಗಣೇಶಗಳಿಟ್ಟಿದ್ದಾರೆ. ರೆಡ್ ಗಣೇಶ ನೋಡಿ ಹೆಂಗಿದೆ. ನೋಡಿ, ಇದು ಪಾಟ್ರಿ ಟೌನು. ಈ ಕಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಿರೋದ್ರಿಂದ ಸ್ವಲ್ಪ ಇಲ್ಲಿನ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಿದೆ. ವ್ಯಾಪಾರ ಡೌನ್ ಆಗಿರೋದಕ್ಕೆ ಅದು ಒಂದು ಕಾರಣ ಅನ್ಬೋದು. ಇದೆಲ್ಲ ಬುಕ್ಕಿಂಗ್ ಆಗಿದೆ ಅನಿಸುತ್ತೆ, ಅದಕ್ಕೆ ಕವರ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಗಣೇಶಗಳೆಲ್ಲ ಸುಮಾರು 5 ಅಡಿ 6 ಅಡಿ 8 ಅಡಿ ಇದೆ. ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ, ಇಲ್ಲೊಂದು ಶಾಪ್ ಇದೆ. ಶಿವ ಪಾರ್ವತಿ ಗಣೇಶ.
ಸೊ ಗೈಸ್, ಈ ಗಣೇಶನ ವಿಡಿಯೋ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಜೈ ಗಣೇಶ, ಜೈ ಕನ್ನಡ, ಜೈ ಕರ್ನಾಟಕ.